ಮುಡಾ ಹಗರಣ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ನಿಯಮ ಉಲ್ಲಂಘಿಸಿ ಸೈಟ್ ಪಡೆದಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ. ರಾತ್ರೋರಾತ್ರಿ ರದ್ದಾಯಿತು ಮುಡಾದ 48 ಸೈಟ್ಗಳು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಸೈಟ್ಗಳನ್ನ ರದ್ದು ಮಾಡಲಾಗಿದೆ. 5 ರಿಂದ 6 ಲಕ್ಷಕ್ಕೆ ಮಾರಾಟ ಮಾಡಲಾಗಿತ್ತು. ಹಿಂದಿನ ಅಧ್ಯಕ್ಷ ದಿನೇಶ್ ಕುಮಾರ್ ಈ ಸೈಟ್ಗಳನ್ನ ಹಂಚಿಕೆ ಮಾಡಿದರು. ಆ ಹಂಚಿಕೆ ಮಾಡಿದಂತ ಸೈಟ್ಗಳನ್ನ ಈಗ ರದ್ದು ಮಾಡಲಾಗಿದೆ. ಅಸ್ತಿತ್ವವೇ ಇಲ್ಲದ ಸಹಕಾರ ಸಂಘದ ಹೆಸರಿನಲ್ಲಿ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿತ್ತು. ಯಾವುದು ಕೂಡ ಅಸ್ತಿತ್ವದಲ್ಲೇ ಇಲ್ಲ ಅಂತಹ ಒಂದು ಸಂಘದ ಹೆಸರಿನಲ್ಲಿ ಈ ರೀತಿಯ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿತ್ತು. ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘದ ಸದಸ್ಯರು ಅಂತ ಹಂಚಿಕೆ ಮಾಡಲಾಗಿತ್ತು. ಆ ಸೈಟ್ಗಳನ್ನ ಈಗ ಹಿಂಪಡೆದಿದ್ದಾರೆ. ಇದು ಅಕ್ರಮ ಅಂತ ವರದಿ ಕೊಟ್ಟಿತ್ತು. ಹಿಂದಿನ ಡಿಸಿ ರಾಜೇಂದ್ರ ಅವರ ನೇತೃತ್ವದಲ್ಲಿ ಈ ಸೈಟ್ ಹಂಚಿಕೆ ಏನಾಗುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತನಿಖೆ ಆಗಿ ಈಗ ಈ ಒಂದು ಹೇಳಿಕೆ ಸ್ಟೇಟ್ಮೆಂಟ್ ಹೊರಬಿದ್ದಿದೆ. ವರದಿಯನ್ನ ಆಂತರಿಕವಾಗಿ ತನಿಖೆ ಮಾಡಿಸಿದ್ರು ರಾಜ್ಯ ಸರ್ಕಾರದ ವತಿಯಿಂದ. 48 ಸೈಟ್ಗಳನ್ನ ರದ್ದು ಮಾಡಿ ಮುಡಾ ಆಯುಕ್ತ ರಘುನಂದನ್ ಈ ಆದೇಶವನ್ನು ಹೊರಡಿಸಿದ್ದಾರೆ. TV5 ಕನ್ನಡಕ್ಕೆ ಮುಡಾ ಆಯುಕ್ತ ರಘುನಂದನ್ ಬರೆದಿರುವಂತಹ ಪತ್ರ ಲಭ್ಯವಾಗಿದೆ. ಆ ಪತ್ರದ ಪ್ರತಿಯನ್ನ ನೀವು TV5 ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ದಿನೇಶ್ ಕುಮಾರ್ ಅವರು ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಈ ಸೈಟ್ಗಳ ಹಂಚಿಕೆ ಆಗಿತ್ತು. ಈಗಾಗಲೇ 2 ಬಾರಿ ಮುಡಾ ಸಭೆ ಕೂಡ ಕರೆಯಲಾಗಿತ್ತು. ಆ ಸಭೆಯಲ್ಲೂ ಕೂಡ ಇದೇ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಅಕ್ರಮವಾಗಿ ಯಾವ್ಯಾವ ಸೈಟ್ಗಳನ್ನು ಹಂಚಲಾಗಿದೆಯೋ ಆ ಎಲ್ಲ ಸೈಟ್ಗಳ ಜಪ್ತಿ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ಮುಡಾ ಸಭೆಯಲ್ಲೂ ತೆಗೆದುಕೊಂಡಿದ್ರು. ಈಗ ಸಿದ್ದರಾಮಯ್ಯನವರ ಸರ್ಕಾರದ ಕಡೆಯಿಂದ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಅಕ್ರಮವಾಗಿ ಸೈಟ್ಗಳನ್ನು ಹಂಚಲಾಗಿತ್ತೋ ಆ 48 ಸೈಟ್ಗಳು ಕೂಡ ಈಗ ರದ್ದಾಗಿದ್ದಾವೆ. ಅನೇಕರು ತಮ್ಮ ಪ್ರಭಾವವನ್ನು ಬೀರಿ ಅಕ್ರಮವಾಗಿ ಸೈಟ್ಗಳನ್ನು ಪಡ್ಕೊಂಡಿದ್ರು. ಅಂಥವರೆಲ್ಲರಿಗೂ ಕೂಡ ಈಗ ಶಾಕ್ ಎದುರಾಗಿದೆ. ಈಗ ಮುಡಾ ಆಯುಕ್ತ ಆಗಿರುವಂಥ ರಘುನಂದನ್ ಅವರು ಈ ಆದೇಶವನ್ನು ಹೊರಡಿಸಿರೋದು. ಆದೇಶದ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಸ್ತಿತ್ವವೇ ಇಲ್ಲದಂತಹ ಸಹಕಾರ ಸಂಘದ ಹೆಸರಿನಲ್ಲಿ ಈ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿತ್ತು. ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘದ ಸದಸ್ಯರು ಅಂತ ಅಲ್ಲಿ ಹೇಳಿಕೆಯನ್ನ ಮಾಡಲಾಗಿತ್ತು, ಅಥವಾ ಆ ಒಂದು ಹೆಸರಿನಲ್ಲಿ ಸೈಟನ್ನು ಹಂಚಿಕೆ ಮಾಡಿದ್ರು. ಆ ಎಲ್ಲ ಸೈಟ್ಗಳು ಕೂಡ ಈಗ ರದ್ದಾಗಿದ್ದಾವೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಮುಡಾ ಸಭೆಯಲ್ಲೂ ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಸರ್ಕಾರವೂ ಕೂಡ ಈಗಾಗಲೇ 48 ಸೈಟ್ಗಳನ್ನು ರದ್ದು ಮಾಡಿದೆ. ಈ ಪ್ರಕ್ರಿಯೆ ಹೇಗಾಯಿತು? ಇನ್ನೂ ಕೂಡ ಸೈಟ್ಗಳನ್ನು ರದ್ದು ಮಾಡ್ತಾರಾ? ಏನಿದೆ ಡೀಟೇಲ್ಸ್? ಖಂಡಿತವಾಗಿ ಸೌಖ್ಯ. ಯಾಕೆಂತ ಹೇಳಿದ್ರೆ ಮುಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಗಳು ಕೂಡ 3 ಕಡೆಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ದೇಸಾಯಿ ಆಯೋಗ ಅವ್ರದ್ದಿರಬಹುದು, ಜೊತೆಗೆ ಇಡಿ ಅಧಿಕಾರಿಗಳಿರ್ಬೋದು, ಜೊತೆಗೆ ಲೋಕಾಯುಕ್ತ ಇರ್ಬೋದು. ಈ 3 ಕಡೆಗಳಲ್ಲೂ ಕೂಡ ತನಿಖೆ ಇರತಕ್ಕಂಥದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ 14 ನಿವೇಶನಗಳ ಒಂದು ತನಿಖೆಯನ್ನು ಲೋಕಾಯುಕ್ತ ಅಧಿಕಾರಿಗಳು ಚುರುಕುಗೊಳಿಸಿದ್ರೆ, ಮತ್ತೊಂದು ಕಡೆ ಮೂಡಾದಲ್ಲಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನ ಏನ್ ಹಂಚಿಕೆ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ಇರ್ತಕ್ಕಂಥ ಎಲ್ಲ ಅವ್ಯವಹಾರವನ್ನ ಸರಿಪಡಿಸುವಂತಹ ಒಂದು ಕೆಲಸ, ಅಂದ್ರೆ ಅಲ್ಲಿ ಏನು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ ಇದನ್ನೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಏನು ಹಲವು ಬಾರಿ ಮಾತನಾಡಿದ್ರು. ಅದರಂತೆಯೇ ಈಗ ಒಂದು ಪ್ರಕ್ರಿಯೆ ಆರಂಭವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಮೂಡಾ ಹಗರಣ ವಿಚಾರದಲ್ಲಿ ಮಹತ್ತರವಾದಂತಹ ಬೆಳವಣಿಗೆಗಳಿಗೆ ಆಗಿರ್ತಕ್ಕಂಥದ್ದು. ಮೂಡಾದಲ್ಲಿ ಆಗಿರ್ತಕ್ಕಂಥ ಆ ಒಂದು ಭ್ರಷ್ಟಾಚಾರವನ್ನ ಕ್ಲೀನ್ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತಾನೂ ಕೂಡ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ರಾತ್ರೋರಾತ್ರಿ ಸುಮಾರು 48 ಸೈಟ್ಗಳನ್ನ ರದ್ದುಪಡಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿ 48 ಜನರಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಏನು ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿತ್ತು. ಹಿಂದೆ ದಿನೇಶ್ ಕುಮಾರ್ ಏನು ಆಯುಕ್ತರಾಗಿದ್ರು ಆ ಒಂದು ಸಂದರ್ಭದಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿತ್ತು. ಹೀಗಾಗಿ ಈ ಒಂದು ನಿವೇಶನಗಳನ್ನ ರದ್ದುಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಈಗ ಮಾಡಲಾಗಿರ್ತಕ್ಕಂಥದ್ದು. ಅಸ್ತಿತ್ವವೇ ಇಲ್ಲದಂತಹ ಸಹಕಾರ ಸಂಘದ ಹೆಸರಿನಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿತ್ತು ಅನ್ನೋ ಒಂದು ಗಂಭೀರವಾದಂತಹ ಆರೋಪ ದಿನೇಶ್ ಕುಮಾರ್ ಅವ್ರ ಕಾಲದಲ್ಲಿತ್ತು. ಹೀಗಾಗಿ ಆ ಒಂದು ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲಿಸಿದಂತಹ ಅಧಿಕಾರಿಗಳು ಸರ್ಕಾರಕ್ಕೆ ಇಲಾಗಿರತಕ್ಕಂತ
ಏನು ಹಂಚಿಕೆಯ ನಿವೇಶನಗಳ ಹಂಚಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾದ್ರು. ಹೀಗಾಗಿ ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘದ ಸದಸ್ಯರು ಅಂತ ಹೇಳಿ ಹಂಚಿಕೆ ಆಗಿದ್ದಂತಹ 48 ನಿವೇಶನಗಳನ್ನ ರದ್ದುಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿರೋದು ಪ್ರಮುಖವಾಗಿ ಇದೊಂದು ಬೇನಾಮಿ ಇರತಕ್ಕಂತ ಒಂದು ಆರೋಪ ಏನಿತ್ತು, ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಹಿಂದೆ ಇದ್ದಂತಹ ಮೈಸೂರಿನ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಏನಿದ್ರು, ಅವರು ವರದಿಯನ್ನ ಕೊಟ್ಟಿದ್ರು. ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆಗೂ ಕೂಡ ಪತ್ರವನ್ನು ಬರೆದಿದ್ರು. ಅದನ್ನ ಆ ಒಂದು ಪತ್ರದ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡಿದಂತಹ ಅಧಿಕಾರಿಗಳು ಈಗ ಆ ಒಂದು ವರದಿಯನ್ನ ಆಂತರಿಕವಾಗಿ ರಾಜ್ಯ ಸರ್ಕಾರಕ್ಕೆ ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಹೀಗಾಗಿ ರಾತ್ರೋರಾತ್ರಿ 48 ಸೈಟ್ಗಳನ್ನ ರದ್ದುಪಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲಿ ಮೈಸೂರಿನ ಆಯುಕ್ತರಾಗಿರುವಂತಹ ರಘುನಂದನ್ ಈಗ ಒಂದು ಆದೇಶವನ್ನು ಹೊರಡಿಸತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ 48 ಸೈಟ್ಗಳ ಖಾತೆ ನೋಂದಣಿ ಖಾತೆ ಏನಿತ್ತು, ಆ ಒಂದು ವರ್ಗಾವಣೆಯನ್ನು ಕೂಡ ಮಾಡಬಾರದು ಅಂತ ಹೇಳಿ ಈಗಾಗಲೇ ನಗರ ಪಾಲಿಕೆ ಆಯುಕ್ತರಿಗೂ ಕೂಡ ಅವರು ಪತ್ರವನ್ನ ಬರೀತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಆ ಒಂದು ಪತ್ರ TV5ಗೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಪ್ರಮುಖವಾದಂತಹ ಅಂಶ. ಯಾಕಂತ ಹೇಳಿದ್ರೆ ಇಲ್ಲಿ ಮೂಡಾದಲ್ಲಿ ಈ ಒಂದು ಮೊದಲ ಹಂತದ ಒಂದು ರದ್ದತಿಯನ್ನು ಮುಂದುವರೆದಿದೆ, ಇದು ಪ್ರಾರಂಭವಾಗಿದೆ. ಇದು ಇನ್ನು ಬಹಳಷ್ಟು ಈ ತರದ ಒಂದು ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿರ್ತಕ್ಕಂಥ ನಿವೇಶನಗಳ ರದ್ದತಿಯೂ ಕೂಡ ಆಗುತ್ತೆ ಅನ್ನೋದಕ್ಕೆ ಇದು ಪ್ರಮುಖವಾದಂತಹ ಒಂದು ಬೆಳವಣಿಗೆ. ಸೌಖ್ಯ. ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.